ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದು mastmaga.com ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಉಗ್ರ ಪೋಷಕ ಪಾಕಿಸ್ತಾನ ಭೀಕರ ಏರ್ ಸ್ಟ್ರೈಕ್ ಮಾಡಿದೆ. ಈ ಸಲ ತನ್ನ ನೆಲದಲ್ಲಿ ಅಂದರೆ ಖೈಬರ್ ಪಖ್ತೂನ್ಖ್ವಾ ಪ್ರಾಂತ್ಯದ ಮತ್ರೆಧಾರಾ ಅನ್ನೋ ಹಳ್ಳಿಯಲ್ಲಿ ಸ್ಫೋಟಕ ಸುರಿದಿದೆ. ಪರಿಣಾಮ ಆರಂಭಿಕ ಮಾಹಿತಿ ಪ್ರಕಾರ ಮಕ್ಕಳು, ಮಹಿಳೆಯರು ಸೇರಿ ಯಾರನ್ನು ಬಿಟ್ಟಿಲ್ಲ, 30 ಜನರನ್ನು ಇವರು ಮುಗಿಸಿದ್ದಾರೆ. ಹಲವರು ಗಾಯಗೊಂಡಿದ್ದಾರೆ. ಸಾವಿನ ಸಂಖ್ಯೆ ಕ್ಷಣಕ್ಕೂ ಏರಿಕೆಯಾಗ್ತಿದೆ. J-17 ಫೈಟರ್ ಜೆಟ್ ಬಳಸಿ ಸುಮಾರು 8 LS-6 ಸ್ಫೋಟಕಗಳನ್ನು ಸುರಿದಿದ್ದಾರೆ ತಮ್ಮದೇ ಜನರ ಮೇಲೆ. ಬೆಳಗಿನ ಜಾವ 2 ಗಂಟೆಗೆ ದಾಳಿಯಾಗಿದೆ. ಸ್ಥಳೀಯರು ಅಲ್ಲಿ ಅವಶೇಷಗಳ ಅಡಿ ಸಿಲುಕಿರೋರನ್ನ ಹೊರತೆಗೆಯೋ ಕೆಲಸ ಮಾಡ್ತಿದ್ದಾರೆ. ಅಮಾಯಕ ಮಕ್ಕಳನ್ನ ಪಾಕಿಸ್ತಾನ ಈ ರೀತಿ ಟಾರ್ಗೆಟ್ ಮಾಡಿರೋ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಕೆಲ ದಿನಗಳ ಹಿಂದೆ ಪಾಕ್ ಸೇನೆ TTPಗಳ ವಿರುದ್ಧ ಬೃಹತ್ ಕಾರ್ಯಾಚರಣೆ ಶುರು ಮಾಡಿತ್ತು. ಅಲ್ಲದೆ ಇತ್ತೀಚೆಗೆ ಡ್ಯೂರೆಂಟ್ ಲೈನ್ ಉದ್ದಕ್ಕೂ ಇರೋ TTP ಅಡಗುದಾಣಗಳ ಮೇಲೆ ಪಾಕ್ ಸೇನೆ ದಾಳಿ ಮಾಡೋಕೆ ಮೀಟಿಂಗ್ ಮಾಡಿತ್ತು. ಅಲ್ಲದೆ ಪಾಕ್ನ ಪ್ರಧಾನಿ ಶಹಬಾಜ್ ಶರೀಫ್ ಅಫ್ಘಾನ್ ತಾಲಿಬಾನಿಗಳಿಗೆ ವಾರ್ನಿಂಗ್ ಕೊಟ್ಟಿದ್ರು. ನಿಮಗೆ ನಾವು ಬೇಕಾ, TTPಗಳು ಬೇಕಾ ಅಂತ ಕೇಳಿದ್ರು. ಅದರ ನಡುವೆನೇ ಪಾಕ್ ತನ್ನ ನಾಗರಿಕರ ಮೇಲೆ ಸ್ಫೋಟಕ ತಂದು ಸುರಿದಿದೆ. ಅಫ್ಘಾನಿಸ್ತಾನದ ಗಡಿಯ ಸಮೀಪದಲ್ಲೇ ಈ ದಾಳಿಯಾಗಿದೆ. ಹೀಗಾಗಿ TTP ಮತ್ತು ಪಾಕಿಸ್ತಾನ ನಡುವಿನ ಹೊಡೆದಾಟ ಈಗ ಮತ್ತಷ್ಟು ತೀವ್ರವಾಗುವ ಸಾಧ್ಯತೆ ಇದೆ. ಇನ್ನು ಬಗ್ರಾಮ್ ವಾಯುನೆಲೆ ವಿಚಾರವಾಗಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ಮತ್ತು ತಾಲಿಬಾನಿಗಳ ನಡುವೆ ಮುಸುಕಿನ ಗುದ್ದಾಟ ಜೋರಾಗ್ತಿದೆ. ಬಗ್ರಾಮ್ ವಾಯುನೆಲೆ ನಮಗೆ ಕೊಡ್ಲೇಬೇಕು ಅಂತ ಟ್ರಂಪ್ ಹೇಳಿದ್ರು. ಇದಕ್ಕೆ ಅಫ್ಘಾನ್ ವಿದೇಶಾಂಗ ಸಚಿವ ಅಮೀರ್ ಖಾನ್ ಮುಟಾಕಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಅಮೆರಿಕನ್ಸ್ಗೆ ಅಫ್ಘಾನಿಸ್ತಾನದ 1 ಮೀಟರ್ ಜಾಗವನ್ನು ಕೂಡ ಬಿಟ್ಕೊಡಲ್ಲ. ಅಗತ್ಯವಿದ್ರೆ ಅವರೊಂದಿಗೆ 20 ವರ್ಷಗಳ ಕಾಲ ಇನ್ನೂ ಹೊಡೆದಾಡ್ತೀವಿ, ರೆಡಿ ನಾವು ಅದಕ್ಕೆ ತಯಾರಾಗೇ ಇರ್ತೀವಿ ಯಾವಾಗಲೂ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಇತ್ತ ಅಫ್ಘಾನಿಸ್ತಾನದ ಸೇನಾ ಮುಖ್ಯಸ್ಥ ಫಶೀಹುದ್ದೀನ್ ಫಿತ್ರತ್ ಕೂಡ ಈ ಡೀಲ್ ಖಂಡಿತ ಸಾಧ್ಯ ಇಲ್ಲ, ಏನಾದರೂ ಬಲಪ್ರಯೋಗ ಮತ್ತು ಹಗೆತನದಿಂದ ಅದನ್ನು ವಾಪಸ್ ಪಡಿತೀವಿ ಅಂತ ಬಂದ್ರೆ ತೀಕ್ಷ್ಣ ಪ್ರತಿಕ್ರಿಯೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅಲ್ಲದೆ ಅಫ್ಘಾನಿಸ್ತಾನ ಸಂಪೂರ್ಣ ಇಂಡಿಪೆಂಡೆಂಟ್ ಕಂಟ್ರಿ, ತನ್ನ ಸ್ವಂತ ಜನರ ಆಡಳಿತದಲ್ಲಿದೆ. ಯಾವುದೇ ವಿದೇಶಿ ಶಕ್ತಿ ಮೇಲೆ ನಾವು ಅವಲಂಬಿತ ಆಗಿಲ್ಲ. ಇತ್ತೀಚೆಗೆ ಕೆಲವರು ನಮ್ಮ ವಾಯುನೆಲೆಯನ್ನ ವಾಪಸ್ ಪಡೆಯೋಕೆ ಮಾತುಕತೆ ನಡೆಸ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಅಫ್ಘಾನಿಸ್ತಾನದ 1 ಇಂಚ್ ಮಣ್ಣನ್ನ ಕೂಡ ನಾವು ಯಾರಿಗೂ ಕೊಡಲ್ಲ, ನಮಗದರ ಅವಶ್ಯಕತೆ ಕೂಡ ಇಲ್ಲ ಅಂತ ಅಫ್ಘಾನ್ ಸೇನಾ ಮುಖ್ಯಸ್ಥ ಟ್ರಂಪ್ಗೆ ಕುಟುಕಿದ್ದಾರೆ. ಏನೋ ಜಾಗತಿಕ ರಾಜಕೀಯದಲ್ಲಿ ದೊಡ್ಡ ಬೆಳವಣಿಗೆಯಾಗಿದೆ. ಸ್ವತಂತ್ರ ಪ್ಯಾಲೆಸ್ತೈನ್ ರಾಷ್ಟ್ರಕ್ಕೆ ಬ್ರಿಟನ್, ಆಸ್ಟ್ರೇಲಿಯಾ, ಕೆನಡಾ ಮತ್ತು ಪೋರ್ಚುಗಲ್ ಅಧಿಕೃತ ಮಾನ್ಯತೆ ಕೊಟ್ಟಿವೆ. ಎಲ್ಲ ರಾಷ್ಟ್ರಗಳು ಅಧಿಕೃತ ಘೋಷಣೆ ಮಾಡಿ ಆದೇಶ ಹೊರಡಿಸಿವೆ. ಈ ವಿಚಾರವಾಗಿ ಮಾತನಾಡಿರುವ ಬ್ರಿಟನ್ ಪ್ರಧಾನಿ ಕಿಯರ್ ಸ್ಟಾರ್ಮರ್ ಪ್ಯಾಲೆಸ್ತೈನಿಗಳಿಗೆ ಮತ್ತು ಇಸ್ರೇಲಿಗರಿಗೆ ಶಾಂತಿಯ ಭರವಸೆ ಕೊಡೋಕೆ ಮತ್ತು 2 ಸ್ಟೇಟ್ ಸೊಲ್ಯೂಷನ್ಗಾಗಿ ಬ್ರಿಟನ್ ಅಧಿಕೃತವಾಗಿ ಪ್ಯಾಲೆಸ್ತೈನ್ಗೆ ಮಾನ್ಯತೆ ಕೊಟ್ಟಿದೆ ಅಂತ ಹೇಳಿದ್ದಾರೆ. ಇತ್ತ ಆಸ್ಟ್ರೇಲಿಯಾ PM ಆಂಟನಿ ಆಲ್ಬನೀಸ್ ಕೂಡ ನಾವು ಅಂತಿಮವಾಗಿ ಪ್ಯಾಲೆಸ್ತೈನ್ ದೇಶ ಗುರುತಿಸಿದ್ದೇವೆ, ಆದರೆ ಪ್ಯಾಲೆಸ್ತೈನಲ್ಲಿ ಹಮಾಸ್ಗಳ ಪಾತ್ರ ಇರಬಾರ್ದು ಅಷ್ಟೇ. ಹಮಾಸ್ಗಳು ಅವರು ಎಂಡ್ ಆಗಬೇಕು, ಆದರೆ ಪ್ಯಾಲೆಸ್ತೈನ್ ಜನ ಇದಾರಲ್ಲ ಅವ್ರಿಗೆ ಪ್ರತ್ಯೇಕ ಕಂಟ್ರಿ ಇರಬೇಕು ಅಂತ ಇವರು ಹೇಳಿದ್ದಾರೆ. ಇನ್ನು ಈ ರಾಷ್ಟ್ರಗಳು ಪ್ಯಾಲೆಸ್ತೈನ್ಗೆ ಮಾನ್ಯತೆ ಕೊಟ್ಟಿದ್ದಕ್ಕೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಕಿಡಿಕಾರಿದ್ದಾರೆ. ನಾವು ಒಪ್ಪಲ್ಲ, ರಿಜೆಕ್ಟ್ ಮಾಡ್ತೀವಿ ಎಂದಿದ್ದಾರೆ. ಪ್ಯಾಲೆಸ್ತೈನ್ ದೇಶನೇ ಇರಲ್ಲ ಅಂತ ಹೇಳಿದ್ದಾರೆ. ಪ್ಯಾಲೆಸ್ತೈನ್ಗೆ ಮಾನ್ಯತೆ ಕೊಟ್ಟ ನಾಯಕರಿಗೆ ಕ್ಲಿಯರ್ ಮೆಸೇಜ್ ಕೊಡ್ತಾ ಇದ್ದೀನಿ, ನೀವು ಭಯೋತ್ಪಾದನೆಗೆ ಬೆಂಬಲ ಕೊಡ್ತಾ ಇದ್ದೀರಾ. ಜೋರ್ಡನ್ ನದಿಯ ಪಶ್ಚಿಮಕ್ಕೆ ಯಾವುದೇ ಪ್ಯಾಲೆಸ್ತೈನ್ ರಾಷ್ಟ್ರವನ್ನ ಎಸ್ಟಾಬ್ಲಿಷ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಅಲ್ಲದೆ ಇದು 1 ಸೈಡೆಡ್ ಡಿಕ್ಲರೇಷನ್ ಆಗಿದೆ. ಇದರಿಂದ ಈ ಪ್ರದೇಶ ಮತ್ತಷ್ಟು ಅಸ್ಥಿರಗೊಳ್ಳುತ್ತಷ್ಟೇ, ಶಾಂತಿಯುತ ಪರಿಹಾರವನ್ನು ಹಾಳು ಮಾಡುತ್ತಷ್ಟೇ ಅಂತ ಹೇಳಿದ್ದಾರೆ. ಇತ್ತ ಇಸ್ರೇಲ್ ವಿದೇಶಾಂಗ ಇಲಾಖೆ ಕೂಡ ಪ್ಯಾಲೆಸ್ತೈನ್ ಮಾನ್ಯತೆಯನ್ನು ರಿಜೆಕ್ಟ್ ಮಾಡಿದೆ. ಈ ನಡೆ ಶಾಂತಿಯನ್ನ ಪ್ರಮೋಟ್ ಮಾಡಲ್ಲ ಅಂದಿದೆ. ಆದರೆ ಹಮಾಸ್ ನಾಯಕರು ನಡೆಯನ್ನ ವೆಲ್ಕಮ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದು ಪ್ಯಾಲೆಸ್ತೇನಿಯರ ವಿಜಯ ಅಂತ ಹೇಳಿದ್ದಾರೆ. ಆದರೆ ಗಮನಕ್ಕಿರಲಿ, ರೆಕಗ್ನೈಸ್ ಮಾಡಿದ ಯಾವ ರಾಷ್ಟ್ರ ಕೂಡ ಹಮಾಸ್ಗಳನ್ನ ಒಪ್ಪಲ್ಲ. ಹಮಾಸ್ಗಳಿರಬಾರದು, ಅದನ್ನು ಉಗ್ರ ಸಂಘಟನೆ ಅಂತ ಹೇಳ್ತಾರೆ. ಪ್ಯಾಲೆಸ್ತೇನಿ ಜನಕ್ಕೆ ಪ್ರತ್ಯೇಕ ಕಂಟ್ರಿ ಸಿಗಬೇಕು ಅಂತ ಇವರೆಲ್ಲರಿಗೂ ಮಾನ್ಯತೆ ಕೊಟ್ಟಿರೋದು. ಭಾರತದ ನಿಲುವು ಕೂಡ ಅದೇ ಆಗಿದೆ. ಪ್ಯಾಲೆಸ್ತೇನ್ ಅಂದ್ರೆ ವೆಸ್ಟ್ ಬ್ಯಾಂಕ್ ಮತ್ತು ಗಾಜಾ ಸೇರಿ ಪ್ಯಾಲೆಸ್ತೇನ್. ಅದರಲ್ಲಿ ಗಾಜಾವನ್ನ ಕಂಟ್ರೋಲ್ ಮಾಡ್ತಿದ್ದ ಉಗ್ರ ಸಂಘಟನೆ ಹಮಾಸ್. ಸೊ ಭಾರತ ಕೂಡ ಇತ್ತೀಚೆಗೆ PM ಸ್ಟೇಟ್ಮೆಂಟ್ನಲ್ಲೂ ಕೂಡ ಅಷ್ಟೇ, ಭಾರತದ ಸ್ಟೇಟ್ಮೆಂಟ್ನಲ್ಲೂ ಕೂಡ ಅಷ್ಟೇ, ಹಮಾಸ್ಗಳು ಇಸ್ರೇಲ್ ಮೇಲೆ ಮಾಡಿದ ದಾಳಿಯನ್ನು ಉಗ್ರ ದಾಳಿ ಅಂತಾನೆ ಭಾರತವು ಗುರುತಿಸಿದೆ. ಆದರೆ 2 ಸ್ಟೇಟ್ ಸೊಲ್ಯೂಷನ್ ಅನ್ನ ಭಾರತ ಗುರುತಿಸುತ್ತೆ, ಪ್ಯಾಲೆಸ್ತೇನಿಗಳನ್ನ ಭಾರತ ಗುರುತಿಸುತ್ತೆ. ಅವರಿಗೊಂದು ಪ್ರತ್ಯೇಕ ರಾಷ್ಟ್ರ ಇರಬೇಕು ಅಂತ ಭಾರತ ಸೇಮ್ ನಿಲುವನ್ನ ಕೂಡ ಹೊಂದಿದೆ. ಇವರೆಲ್ಲ ಯಾವಾಗ ಮಾಡಿದ್ದಾರೆ? ಭಾರತ ಮುಂಚಿನಿಂದಲೂ ಇದೇ ನಿಲುವನ್ನ ಹೊಂದಿದೆ. ಇದು ನಿಮ್ಮ ಗಮನಕ್ಕಿರಲಿ ಸ್ನೇಹಿತರೆ. ಹಮಾಸ್ ಈಸ್ ನಾಟ್ ಈಕ್ವಲ್ ಟು ಪ್ಯಾಲೆಸ್ತೇನ್. ಪ್ಯಾಲೆಸ್ತೇನ್ ಒಂದು ಜನಸಮುದಾಯ, ಒಂದು ಪ್ರದೇಶ, ಅದನ್ನ ಭಾರತ ಸೇರಿ ಹಲವಾರು ರಾಷ್ಟ್ರಗಳು ಗುರುತಿಸುತ್ತಿದ್ದಾವೆ. ಆ ಭೂಭಾಗದಲ್ಲಿ ಒಂದು ತುಂಡಾಗಿರೋ ಗಾಜಾ ಪಟ್ಟಿಯನ್ನ ರೂಲ್ ಮಾಡ್ತಿರೋ ಬಂಡುಕೋರ ಸಂಘಟನೆ ಹಮಾಸ್. ಕೆಲವ್ರ ಪ್ರಕಾರ ಉಗ್ರರು ಅವರು, ಕೆಲವ್ರ ಪ್ರಕಾರ ಬಂಡುಕೋರರು ಅವರು, ಅವ್ರ ಪ್ರಕಾರ ಅವರು ಫೈಟ್ ಮಾಡ್ತಿರೋರು ಹಕ್ಕಿಗೋಸ್ಕರ ಹಮಾಸ್ಗಳ ಪ್ರಕಾರ. ಆದರೆ ಭಾರತವು ಸೇರಿದಂತೆ ಹೆಚ್ಚಿನ ರಾಷ್ಟ್ರಗಳು ಈಗ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿರೋದು ಪ್ಯಾಲೆಸ್ತೇನ್
ಒಂದು ಇಂಡಿಪೆಂಡೆಂಟ್ ಕಂಟ್ರಿ ಆಗಿರಬೇಕು, ಅಲ್ಲಿನ ಜನಕ್ಕೊಂದು ಸ್ವಂತ ರಾಷ್ಟ್ರ ಬೇಕು ಅಂತ, ಅಲ್ಲಿ ಡೆಮೋಕ್ರಸಿ ಇರಲಿ ಅಂತ ಇವರೆಲ್ಲ ಬಯಸ್ತಾರೆ. ಹಮಾಸ್ ಕೈಯಲ್ಲಿ ಕೊಡಬೇಕು ಅಂತ ಇವ್ರು ಯಾರೂ ಕೂಡ ಬಯಸಲ್ಲ. ಇನ್ನೊಂದು ಕಡೆ ಇಸ್ರೇಲ್ ಹೆಜ್ಬುಲ್ಲಾಗಳನ್ನ ಗುರಿಯಾಗಿಸಿ ದಕ್ಷಿಣ ಲೆಬನಾನ್ ಮೇಲೆ ಡ್ರೋನ್ ದಾಳಿ ಮಾಡಿದ್ದಾರೆ. ಪರಿಣಾಮ 5 ಮೃತಪಟ್ಟಿದ್ದಾರೆ, ಹಲವರು ಗಾಯಗೊಂಡಿದ್ದಾರೆ. ಇಸ್ರೇಲ್ನ ಈ ದಾಳಿಯಲ್ಲಿ ಅಮೆರಿಕನ್ ನಾಗರಿಕರು ಕೂಡ ಮೃತಪಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ಆದರೆ ನಾವು ಹೆಜ್ಬುಲ್ಲಾಗಳನ್ನ ಗುರಿಯಾಗಿಸಿ ದಾಳಿ ಮಾಡಿದೀವಿ ಅಂತ ಇಸ್ರೇಲ್ ಸೇನೆ ಹೇಳಿದೆ. ಸದ್ಯ ಇಸ್ರೇಲ್ ಸೇನೆ ಈ ಕುರಿತು ತನಿಖೆ ನಡೆಸ್ತಿದೀವಿ ಅಂತ ಹೇಳಿದೆ. ಗಾಜಾದಲ್ಲೂ ಕೂಡ ಇಸ್ರೇಲ್ ದಾಳಿ ಮುಂದುವರೆದಿದೆ. ಹೊಸ ದಾಳಿಯಲ್ಲಿ ಕನಿಷ್ಠ 25 ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ, ಹಲವರು ಗಾಯಗೊಂಡಿದ್ದಾರೆ. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ 80ನೇ ಅಧಿವೇಶನಕ್ಕಾಗಿ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅಮೆರಿಕ ಪ್ರವಾಸ ಕೈಗೊಂಡಿದ್ದಾರೆ. ಇದಕ್ಕೂ ಮುಂಚೆ ಸೈಡ್ಲೈನ್ಸ್ ನಲ್ಲಿ ಅಮೆರಿಕ ವಿದೇಶಾಂಗ ಸಚಿವ ಮಾರ್ಕೋ ರೂಬಿಯೋ ಜೊತೆಗೆ ಮಾತುಕತೆ ಮಾಡ್ತಾರೆ. ವ್ಯಾಪಾರ, H-1B ವೀಸಾ ದರ ಏರಿಕೆ ವಿಚಾರವಾಗಿ ಡಿಸ್ಕಸ್ ನಡೆಸಬಹುದು. ಇದೇ ಭೇಟಿಯಲ್ಲಿ ಜೈಶಂಕರ್ ಹಲವು ರಾಷ್ಟ್ರಗಳ ವಿದೇಶಾಂಗ ಸಚಿವರನ್ನ ಮೀಟ್ ಆಗಿ ಮಾತುಕತೆ ನಡೆಸ್ತಾರೆ. ಇನ್ನು ವ್ಯಾಪಾರ ಒಪ್ಪಂದದ ಮಾತುಕತೆ ವಿಚಾರವಾಗಿ ಕೇಂದ್ರ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ನೇತೃತ್ವದ ನಿಯೋಗ ಕೂಡ ಸದ್ಯ ಅಮೆರಿಕದಲ್ಲಿದೆ. ಅಮೆರಿಕದ ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸ್ತಾ ಇದೆ. ಮಹತ್ವದ ಬೆಳವಣಿಗೆಯಲ್ಲಿ ನೌಕಾಪಡೆ ಮುಖ್ಯಸ್ಥ ಅಡ್ಮಿರಲ್ ದಿನೇಶ್ ಕೆ ತ್ರಿಪಾಠಿ ಸೆಪ್ಟೆಂಬರ್ 22ರಿಂದ 25ರವರೆಗೆ ಶ್ರೀಲಂಕಾ ಪ್ರವಾಸ ಕೈಗೊಳ್ಳುತ್ತಿದ್ದಾರೆ. ಈ ಭೇಟಿಯಲ್ಲಿ ಶ್ರೀಲಂಕಾ ಪ್ರಧಾನಿ ಹರಿಣಿ ಅಮರಸೂರಿಯಾರನ್ನ ಭೇಟಿಯಾಗ್ತಾರೆ. ಜೊತೆಗೆ ಶ್ರೀಲಂಕಾದ 3 ಸೇನೆಗಳ ಮುಖ್ಯಸ್ಥರನ್ನ ಮೀಟ್ ಆಗಿ ರಕ್ಷಣಾ ಸಹಕಾರ, ಕಡಲ ಭದ್ರತೆ, ತರಬೇತಿ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಡಿಸ್ಕಸ್ ಮಾಡ್ತಾರೆ. ಹಾಗೆ ಕೊಲಂಬೋದಲ್ಲಿ ನಡೆಯಲಿರೋ 12th ಎಡಿಷನ್ ಆಫ್ ಗಾಲೆ ಡೈಲಾಗ್ 2025 ಇಂಟರ್ನ್ಯಾಷನಲ್ ಮ್ಯಾರಿಟೈಮ್ ಕಾನ್ಫರೆನ್ಸ್ ನಲ್ಲಿ ಪಾಲ್ಗೊಂಡು ಮಾತನಾಡ್ತಾರೆ. ಇರಾನ್ ಅಮೆರಿಕ ನಡುವಿನ ಉದ್ವಿಗ್ನತೆ ಇರೋ ಹೊತ್ತಲ್ಲೇ ಇರಾನ್ ಮತ್ತೊಂದು ಮಿಸೈಲ್ ಟೆಸ್ಟ್ ಮಾಡಿದೆ. ರಾಜಧಾನಿ ತೆಹರಾನ್ ಬಳಿ ಅಡ್ವಾನ್ಸ್ಡ್ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಟೆಸ್ಟ್ ಮಾಡಲಾಗಿದೆ. ಇರಾನ್ನ ಸಂಸತ್ ಸದಸ್ಯರೊಬ್ಬರು ಈ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಅತ್ಯಂತ ಸಕ್ಸಸ್ಫುಲ್ ಆಗಿ ಟೆಸ್ಟ್ ಮಾಡಲಾಯಿತು. ದೇಶದ ಅತ್ಯಾಧುನಿಕ ಕ್ಷಿಪಣಿಗಳಲ್ಲಿ ಒಂದನ್ನು ನಾವೀಗ ಟೆಸ್ಟ್ ಮಾಡಿದ್ದೇವೆ. ಹಿಂದೆ ಯಾವತ್ತೂ ಇಂತಹ ಮಿಸೈಲ್ ಟೆಸ್ಟ್ ಮಾಡಿರಲಿಲ್ಲ ಅಂಥದ್ದಿದು ಅಂತ ಹೇಳಿದ್ದಾರೆ. ಈ ಕುರಿತಾದ ಫೋಟೋಸ್ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿವೆ. ಇದು ಅಮೆರಿಕವನ್ನ ಕೂಡ ರೀಚ್ ಆಗಬಹುದು, 10,000 ಕಿಲೋಮೀಟರ್ ರೇಂಜ್ ಹೊಂದಿದೆ ಅಂತ ಹೇಳಿಕೊಳ್ಳುತ್ತಿದ್ದಾರೆ. ಅಧಿಕೃತ ಮಾಹಿತಿ ಇನ್ನಷ್ಟೇ ಬರಬೇಕು ಇದಕ್ಕೆ ಸಂಬಂಧಪಟ್ಟಂತೆ. ರಷ್ಯಾ ಮತ್ತು ಯುಕ್ರೇನ್ ನಡುವೆ ದಾಳಿ ಪ್ರತಿದಾಳಿಗಳು ಕಂಟಿನ್ಯೂ ಆಗಿವೆ. ಇದೀಗ ಯುಕ್ರೇನ್ ರಷ್ಯಾ ಕಂಟ್ರೋಲ್ನಲ್ಲಿರುವ ಕ್ರೈಮಿಯಾ ಪ್ರದೇಶದ ಮೇಲೆ ದಾಳಿ ಮಾಡಿದೆ. ಪರಿಣಾಮ 3 ಮೃತಪಟ್ಟಿದ್ದಾರೆ, 16 ಜನ ಗಾಯಗೊಂಡಿದ್ದಾರೆ. ಇತ್ತ ರಷ್ಯಾ ಕೂಡ ಯುಕ್ರೇನ್ನ ಝಪೋರಿಜಿಯಾ ಮೇಲೆ ಡ್ರೋನ್ ದಾಳಿ ಮಾಡಿದೆ. ಪರಿಣಾಮ 3 ಪ್ರಾಣ ಕಳ್ಕೊಂಡಿದ್ದು, ಹಲವರು ಗಾಯಗೊಂಡಿದ್ದಾರೆ. ಅನೇಕ ಕಟ್ಟಡಗಳು ಕೂಡ ಹಾನಿಗೀಡಾಗಿವೆ ಅಂತ ಯುಕ್ರೇನ್ ಹೇಳಿಕೊಂಡಿದೆ. ಜೆನ್ಜಿಗಳ ದಂಗೆಯಿಂದ ಹಿಂಸಾಚಾರ ನಡೆದು ನೇಪಾಳದಲ್ಲಿ 74 ಜನ ಮೃತಪಟ್ಟಿದ್ರು, 2100ಕ್ಕೂ ಅಧಿಕ ಜನ ಗಾಯಗೊಂಡಿದ್ರು. ಈಗ ಈ ಹಿಂಸಾಚಾರದ ತನಿಖೆಗೆ ನೇಪಾಳದ ಮಧ್ಯಂತರ ಸರ್ಕಾರದ ಪ್ರಧಾನಿ ಸುಶೀಲಾ ಕರ್ಕಿ ತನಿಖಾ ಕಮಿಟಿಯನ್ನು ರಚಿಸಿದ್ದಾರೆ. ಗೌರಿ ಬಹದ್ದೂರ್ ಕರ್ಕಿ ನೇತೃತ್ವದಲ್ಲಿ 3 ಸದಸ್ಯರ ತನಿಖಾ ಕಮಿಟಿ ರಚಿಸಲಾಗಿದ್ದು, ವರದಿ ಸಲ್ಲಿಸೋಕೆ 3 ತಿಂಗಳ ಟೈಮ್ ಕೊಡಲಾಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಭಾರತ ಪಾಕಿಸ್ತಾನ ನಡುವಿನ ಏಷ್ಯಾ ಕಪ್ ಸೂಪರ್ 4 ಹಂತದ ಮ್ಯಾಚ್. ಕ್ರಿಕೆಟ್ ಬಿಟ್ಟು ಇನ್ನೂ ಹಲವಾರು ಕಾರಣಗಳಿಗೆ, ಪಾಕ್ ಆಟಗಾರರ ಉಗ್ರ ಮನಸ್ಥಿತಿಯ ಕಾರಣಗಳಿಗಾಗಿ ಟಿವಿ ಮುಂದೆ ಕೂತು ಪಾಕ್ ಕ್ರಿಕೆಟ್ ಎಕ್ಸ್ಪರ್ಟ್ಗಳು, ಪ್ಯಾನಲಿಸ್ಟ್ಗಳು ಅವರು ತೋರಿದ ಉಗ್ರ ಮನಸ್ಥಿತಿಯ ಕಾರಣದಿಂದಾಗಿ ಇದು ಚರ್ಚೆಗೀಡಾಗ್ತಿದೆ. ಗುಂಡು ಹಾರಿಸೋದ್ರ ಬಗ್ಗೆ, ಫೈರ್ ಮಾಡೋದ್ರ ಬಗ್ಗೆ, ಫೈರ್ ಮಾಡಿ ಶೂಟ್ಔಟ್ ಮಾಡಿ ಮ್ಯಾಚ್ ನಿಲ್ಲಿಸೋದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡಿದ್ದಾರೆ. ಇವರು ಮನುಷ್ಯರ ಏನಿವರು ಅಂಥೇಳಿ ಅಂತಾರಾಷ್ಟ್ರೀಯವಾಗಿ ಚರ್ಚೆ ಆಗ್ತಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಏನೇನು ನಡೀತಾ ಇದೆ ಕ್ರಿಕೆಟ್ ಹೊರತುಪಡಿಸಿ ಈ ಮ್ಯಾಚ್ಗೆ ಸಂಬಂಧಪಟ್ಟಂತೆ ಎಲ್ಲವನ್ನು ಒಳಗೊಂಡ ವಿಶೇಷ ವರದಿ ನಾವು ಪಬ್ಲಿಷ್ ಮಾಡಿದ್ದೀವಿ. ಕ್ಲಿಕ್ ಮಾಡೋ ಮೂಲಕ ನೀವು ಈ ವರದಿ ಕೂಡ ಮಿಸ್ ಮಾಡದೆ ನೋಡಿ ಸ್ನೇಹಿತರೆ. ನೋಡಿಲ್ಲ ಅಂದರೆ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.